ಆಕೆಗೆ ಮದುವೆಯಾಗಿ ಬಂಗಾರದಂತ ಸಂಸಾರ ಇತ್ತು. ಆದ್ರೆ ಪ್ರಿಯಕರನ ಹಿಂದೆ ಬಿದ್ದವಳು ಗಂಡನನ್ನೇ ಬಿಟ್ಟು ಬಂದಿದ್ಲು. 3 ವರ್ಷ ಸಂಸಾರ ಮಾಡಿದ ಪ್ರೇಮಿ ಕೈಕೊಟ್ಟು ಎಸ್ಕೇಪ್ ಆಗಿದ್ದಾನೆ. ಸ್ವಲ್ಪನೇ ಅಮೌಂಟ್ ಮೂಲಕ ಎಲ್ಲ ತಗೊಂಡಿದ್ದಾನೆ ಸರ್. ಮದುವೆಯಾದ ಆಂಟಿಗೆ ಗಾಳ ನಂಬಿ ಬಂದವಳು ವಿಲವಿಲ. ಉಂಡು ಹೋದ ಕೊಂಡು ಹೋದ ಪ್ರೇಮಿ ಪೌಲಿ ಆಟ. ಪ್ರೀತಿಗೆ ಕಣ್ಣಿಲ್ಲ ಅನ್ನೋ ಹಾಗೆ ಕಾಮಕ್ಕೂ ಕಣ್ಣಿಲ್ಲ. ಆದರೆ ಪ್ರೀತಿ ಅನ್ನೋದು ಸಂಬಂಧ ಬೆಸೆದ್ರೆ ಕಾಮ ಅನ್ನೋದು ಸಂಬಂಧ ಕೊಲೆಗೆಡಿಸುತ್ತೆ. ಸ್ನೇಹದ ಹೆಸರಲ್ಲಿ ಶುರುವಾಗೋ ಕಾಮದ ಬಂಧ ಅದೆಷ್ಟೋ ಜನರ ರಕ್ತದ ಕೋಡಿಯನ್ನೇ ಹರಿಸಿದೆ. ಮೋಹದ ಹುಚ್ಚಿಗೆ ಬಿದ್ದವರು ಸಂಬಂಧ ಅನ್ನೋ ಬಂಧವನ್ನೇ ಬಲಿಕೊಟ್ಟವರಿದ್ದಾರೆ. ಆದರೆ ಇವರಿಬ್ಬರದ್ದು ಸ್ವಲ್ಪ ಡಿಫರೆಂಟ್ ಕಥೆ. ಲವರ್ನ ನಂಬಿ ಗಂಡನನ್ನೇ ಬಿಟ್ಟು ಬಂದವಳು ನಡುಬೀದಿಯಲ್ಲಿ ಕಣ್ಣೀರಿಡ್ತಾ ಇದ್ದಾಳೆ. ಕಾಸು ಹೋಯ್ತು ಬದುಕು ಹೋಯ್ತು ಅಂತ ಗೋಳಾಡ್ತಿದ್ದಾಳೆ. ಆದರೆ ಪ್ರೀತಿ ಹೆಸರಲ್ಲಿ ಪೋಲಿ ಆಟ ಆಡಿದವ ಮಾತ್ರ ಕಾಸಿನ ಖಜಾನೆ ತುಂಬಿಕೊಂಡು ಕಾಮದ ಕೇಕೆ ಹಾಕ್ತಿದ್ದಾನೆ. ಈ ಫೋಟೋದಲ್ಲಿರುವ ಆಸಾಮಿಯ ಹೆಸರು ಮೋಹನ್ ರಾಜ್ ಅಂತ. ಬೆಂಗಳೂರಿನ ಬನಶಂಕರಿ ನಿವಾಸಿ. ಈಕೆ ಕೂಡ ಬೆಂಗಳೂರಿನ ನಿವಾಸಿ. ಮದುವೆಯಾಗಿ ನೆಮ್ಮದಿಯ ಸಂಸಾರ ನಡೆಸ್ತಾ ಇದ್ದಳು. ಈ ವೇಳೆ ಈಕೆಯ ಬದುಕಿಗೆ ಎಂಟ್ರಿ ಕೊಟ್ಟವನೇ ಈ ಮೋಹನ್ ರಾಜ್. ಸ್ನೇಹದ ಹೆಸರಲ್ಲಿ ಶುರುವಾದ ಸಂಬಂಧ ಅಕ್ರಮ ಸಂಬಂಧಕ್ಕೆ ತಿರುಗಿತ್ತು. ಕೊನೆಗೆ ನಿನ್ನನ್ನ ಬಿಟ್ಟಿರೋದಕ್ಕೆ ಆಗುವುದೇ ಇಲ್ಲ ಅನ್ನೋ ಹಂತಕ್ಕೆ ತಂದು ನಿಲ್ಲಿಸಿದ್ದ. ಹೀಗಾಗಿ 2021ರಲ್ಲಿ ಗಂಡನಿಗೆ ಡಿವೋರ್ಸ್ ಕೊಟ್ಟವಳು ಈ ಪೋಲಿ ಪ್ರಿಯಕರಣ ಹಿಂದೆ ಬಂದಿದ್ಲು. 2022ರಲ್ಲಿ ಇಬ್ರು ಹಸೆಮಣೆಯನ್ನೂ ಏರಿದ್ರಂತೆ. ಇವರಿಬ್ಬರ ಸಂಸಾರದ ಫಲವಾಗಿ 2023ರಲ್ಲಿ ಹೆಣ್ಣು ಮಗು ಕೂಡ ಜನಿಸಿತ್ತು. ದಿನಗಳು ಉರುಳುತ್ತಾ ಇದ್ದಂತೆ ಹೊಸ ಮನೆ ಮಾಡೋಣ ಅಂತ ತಲೆ ಕೆಡಿಸಿದ್ದಾನೆ. ಪತ್ನಿಯ ಚಿನ್ನಾಭರಣ ಅಡಬಿಟ್ಟು 36 ಲಕ್ಷ ಲೋನ್ ತೆಗೆಸಿದ್ದ. ಯಾವಾಗ ಕಂತೆ ಹಣ ಕೈಗೆ ಸಿಕ್ತೋ ಮನೆ ಬಿಟ್ಟು ಎಸ್ಕೇಪ್ ಆಗಿದ್ದಾನೆ. ಕಳೆದ ವರ್ಷ ಮನೆ ಬಿಟ್ಟು ಹೋದವ ಇವತ್ತಿಗೂ ಹೆಂಡತಿ ಮಗಳ ಮುಖ ನೋಡಿಲ್ಲ ಅಂತ ನೊಂದ ಹೆಣ್ಮಗಳು ಆರೋಪ ಮಾಡ್ತಿದ್ದಾಳೆ. ಅವನು ಸ್ವಲ್ಪ ದುಡ್ಡುಗಳು ಕೊಡು ಅಂತೇಳಿ ನನ್ನ ಮೈ ಮೇಲಿರೋ ಒಡವೆನೆಲ್ಲ ಅಡ ಇಡಿಸೋದು, ಕೆಲ್ಸಕ್ಕೆ ಹೋಗಿರೋ ಸಂಬಳನೆಲ್ಲ GPay ಮೂಲಕ ಕಳಿಸ್ಕೊಳ್ಳೋದು. ಆಮೇಲೆ ನಿಮ್ಮ ಅಣ್ದಿರತ್ತೆ ತಗೋಬಾ, ನಿಮ್ಮ ಅಮ್ಮನ ಒಡವೆ ಇಟ್ಟು ಸ್ವಲ್ಪ ಕೊಡ್ತೀನಿ, ಚೆನ್ನಾಗಿ ನೋಡ್ಕೋತೀನಿ, ನನ್ನ ಮನೆ ಕರ್ಕೊಂಡೋಗ್ತೀನಿ, ಮನೆ ಕಟ್ಟಿದ್ರೆ ನಾವೇ ತಾನೇ ಇರೋದು, ಆ ಮನೇಲಿ ಇನ್ಯಾರು ಇರ್ತೀವಿ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಅಮೌಂಟ್ ಮೂಲಕ ಎಲ್ಲ ತಗೊಂಡಿದ್ದಾನೆ ಸರ್. ದಿಕ್ಕು ಕಾಣದಂತಾದ ಹೆಣ್ಮಗಳು ಮೋಹನ್ ರಾಜ್ನನ್ನ ಹುಡ್ಕೊಂಡು ಹೋದ್ರೆ ಬೆದರಿಕೆ ಹಾಕ್ತಾ ಇದ್ದಾರಂತೆ. ನಿಮ್ಮ ಜಾತಿ ಬೇರೆ, ನಮ್ಮ ಜಾತಿ ಬೇರೆ, ನಮ್ಮ ಮಗನಿಗೆ ಬೇರೆ ಮದುವೆ ಮಾಡ್ತೀವಿ ಅಂತ ಹೆತ್ತವರು ಅವಾಜ್ ಹಾಕ್ತಾರಂತೆ. ಈ ಸಂಬಂಧ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ 4 ಬಾರಿ ದೂರು ಕೊಟ್ಟಿದ್ರಂತೆ. ಆದರೆ ಪೊಲೀಸರು ಮಾತ್ರ ಕ್ಯಾರೆ ಎಂದಿಲ್ಲ. ಹೀಗಾಗಿ ನನಗೆ ನ್ಯಾಯ ಕೊಡಿಸಿ ಅಂತ ನಗರ ಪೊಲೀಸ್ ಆಯುಕ್ತರು ಹಾಗೂ DGIGP ಕಚೇರಿಗೆ ದೂರು ನೀಡಿದ್ದಾರೆ. ಅಚ್ಚರಿಯ ವಿಷಯ ಅಂದ್ರೆ ಹೆಂಡತಿ ಜೊತೆಗಿದ್ದ ಮೋಹನ್ ರಾಜ್ ಆಗಾಗ ಪತ್ನಿಯ ಒಳ ಉಡುಪು ಹಾಕೊಂಡು ಅಶ್ಲೀಲವಾಗಿ ವರ್ತಿಸ್ತಾ ಇದ್ದಂತೆ. ಫುಲ್ಲು ಗಲಾಟೆ ಮಾಡ್ಕೊಂಡು ಹೋದವನು ನಾಪತ್ತೆ ಆಗೋಗಿ ಫೋನ್ ಸ್ವಿಚ್ ಆಫ್. ಅದು ಹೋದ ನನ್ನ ಫೋನ್ ಕೂಡ ಕದ್ಕೊಂಡು ಹೋಗಿದ್ದಾನೆ ಸರ್. ಅದರಲ್ಲಿ ಎಲ್ಲ ಥರ ಪ್ರೂಫ್ ಇತ್ತು. ಫೋನು ಕದ್ಕೊಂಡು ಹೋಗ್ಬಿಟ್ಟು ಆಮೇಲೆ ನಾನು ಅವ್ರ ಮನೆಗೆ ಹುಡ್ಕೊಂಡು ಹೋದೆ ಸರ್. ಒಂದು 3-4 ದಿನ ಹೋಗಿದ್ದೀನಿ ಸರ್. ಯಾರೂ ಕಾಣಿಸ್ಲಿಲ್ಲ ನನಗೆ. ಅವ್ರ ಫ್ರೆಂಡ್ಸ್ನೆಲ್ಲ ಕೇಳಿದೆ. ಅವ್ರ ಫ್ರೆಂಡ್ಸ್ನೆಲ್ಲ ಕೇಳಿದ್ದಕ್ಕೆ ನಂಗೆ ಗೊತ್ತಿಲ್ಲ ಅಂತ ಬರೀ ಸುಳ್ಳು ಹೇಳಿದ್ರು. ನೊಂದ ಹೆಣ್ಮಗಳು ಪೊಲೀಸ್ ಠಾಣೆ ಮೆಟ್ಟಿಲೇರ್ತಾ ಇದ್ದಂತೆ ಮೋಹನ್ ರಾಜ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಮ್ಮಿಬ್ಬರದ್ದು ಲಿವ್ ಇನ್ ರಿಲೇಷನ್ ಸಂಬಂಧ. ನಾನು ಈಕೆಯನ್ನ ಮದುವೆಯಾಗಿಲ್ಲ, ಆಕೆಯೇ ನಮಗೆ 12 ಲಕ್ಷ ದುಡ್ಡು ಕೊಡಬೇಕು ಅಂತ ಆರೋಪ ಮಾಡಿದ್ದಾರೆ. ಸರ್ ಮದುವೆ ಆಗಿಲ್ಲ ಸರ್, ನಾನು ಮದುವೆ ಆಗಿಲ್ಲ, ಮದುವೆ ಆಗಿದ್ದೀನಿ ಅಂತ ಹೇಳ್ತಾ ಇರೋ ಇದೆಲ್ಲ ಆರೋಪ ಎಲ್ಲ ಸುಳ್ಳು ಸರ್. ಅದು ನಾನು 12 ಲಕ್ಷ ಕೊಟ್ಟು ನಾನು ಮನೆ ಲೀಸ್ಗೆ ಹಾಕ್ಕೊಟ್ಟಿದ್ದೀನಿ. ಆಮೇಲೆ ಮಗುಗೆ ಒಡವೆ ಮಾಡಿಸಿ ಕೊಟ್ಟಿದ್ದೀನಿ. ಚೈನು, ಬ್ರೇಸ್ಲೈಟು, ವಾಲೆ ಎಲ್ಲ ಮಗುಗೆ ಅಂತ ಮಾಡಿಸಿಟ್ಟಿದ್ದೀನಿ. ಆಮೇಲೆ ನನ್ನ ಹತ್ರನೂ ದಾಖಲೆಗಳಿವೆ. ಫೋನ್ಪೇ, ಗೂಗಲ್ ಪೇ ಮಾಡಿರೋದೆಲ್ಲ ನನ್ನ ಹತ್ರನೂ ದಾಖಲೆ ಇದೆ. ಇವಾಗ ಅದೆಲ್ಲ ಸುಳ್ಳು ಆರೋಪ ಮಾಡ್ತಾ ಇರೋದು. ಇವರಿಬ್ಬರಲ್ಲಿ ಯಾರು ಹೇಳ್ತಿರೋದು ಸತ್ಯ, ಯಾರು ಹೇಳ್ತಿರೋದು ಸುಳ್ಳು ಗೊತ್ತಿಲ್ಲ. ಆದರೆ ಲವರ್ ನಂಬಿಕೊಂಡು ಗಂಡನನ್ನೇ ಬಿಟ್ಟು ಬಂದವಳು ಈಗ ಬೀದಿಗೆ ಬಿದ್ದಿರೋದು ಮಾತ್ರ ದುರಂತ. ಮಂಜುನಾಥ್ N, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.